ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು RRB ಗ್ರೂಪ್ ಡಿ ಯ ಒಂದು 2025ರಲ್ಲಿ ಏನ್ ಕಾಲ್ಫಾರ್ಮ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅದ್ರ ಬಗ್ಗೆ ಡಿಸ್ಕಷನ್ ಇರುವಂತದ್ದು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಈಗಾಗಲೇ ನಿಮಗೆ ಗೊತ್ತಿರಬಹುದು ವೇಕೆನ್ಸಿಗಳು ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇದಾವೆ. 32,000 ವೇಕೆನ್ಸಿಗಳು ಈಗಾಗಲೇ ಇವೆ. ಬಟ್ ಅಧಿಕೃತವಾಗಿ ಇನ್ನೂ ಹೆಚ್ಚು ಆಗಿರುವಂತಹ ಮಾಹಿತಿ ನೋಟಿಫಿಕೇಶನ್ ಇನ್ನೂವರೆಗೂ ಬಂದಿಲ್ಲ. ಸೊ 10th ಪಾಸ್ ಆಗಿರ್ತಕ್ಕಂತಹ ಎಲ್ಲ ಅಭ್ಯರ್ಥಿಗಳು RRB ಗ್ರೂಪ್ ಡಿ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ನೀವು ಒಂದು ಗೌರ್ಮೆಂಟ್ ಜಾಬ್ ಬೇಕು ಅಂತ ಅನ್ಕೊಂಡಿದ್ರೆ ಇದಕ್ಕಿಂತ ಒಂದು ಒಳ್ಳೆಯ ಒಂದು ಅಪಾರ್ಚುನಿಟಿ ನಿಮ್ಗೆ ಎಲ್ಲೂ ಕೂಡ ಸಿಗೋದಿಲ್ಲ. ಸೊ ಈ ಒಂದು ಎಕ್ಸಾಮ್ ಅನ್ನ ಪ್ರಿಪರೇಷನ್ ನೀವು ಮಾಡಿದ್ರ ಅಂತಂದ್ರ ಆರಾಮಾಗಿ ಈಸಿಯಾಗಿ ಕ್ವಾಲಿಫೈ ಮಾಡಬಹುದು, ಈ ಒಂದು ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಬಹುದಾಗಿದೆ. ಸೊ ಹಾಗಾಗಿ ಇದರಲ್ಲಿ ಯಾವ ರೀತಿ ಇರುವಂತಹ ಒಂದು ಎಕ್ಸಾಮ್ ಪ್ಯಾಟರ್ನ್ ಇರ್ತೈತಿ, ಏನೆಲ್ಲ ಓದ್ಬೇಕಾಗುತ್ತೆ, ಎಷ್ಟು ಕಟ್ ಆಫ್ ನಿಲ್ಲತ್ತೆ, ಆ ಎಲ್ಲ ಮಾಹಿತಿ ಇರ್ತಕ್ಕಂಥದ್ದು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ತಂದೇನೆ. ಸೊ 10th ಪಾಸ್ ಆಗಿರ್ತಕ್ಕಂತಹ ಎಲ್ಲರೂ ಕೂಡ ಏನ್ ಮಾಡಬಹುದು, ಅಪ್ಲಿಕೇಶನ್ ಹಾಕಬಹುದು. ಗೌರ್ಮೆಂಟ್ ಜಾಬ್ ಪಕ್ಕಾ ಆಗ್ತೈತಿ. ಗೌರ್ಮೆಂಟ್ ಜಾಬ್ ಬೇಕನ್ನುವಂತಹ ಅಭ್ಯರ್ಥಿಗಳು ಎಲ್ಲರೂ ಸಂಪೂರ್ಣವಾಗಿ ನೋಡಿ. ಅದ್ರ ಜೊತೆಗೆ ಈ ಒಂದು ಏನಾದ್ರೂ ನಿಮ್ಗೆ ಜಾಬ್ಗೆ ಸಂಬಂಧ ಆಗಿರ್ಬಹುದು ಅಥವಾ ಏನಾದ್ರೂ ಎಕ್ಸಾಮ್ ಬಗ್ಗೆ ಸಂಬಂಧ ಆಗಿರ್ಬಹುದು, ಏನಾದ್ರೂ ಡೌಟ್ಸ್ ಇದ್ರೆ ನೀವು ನನಗೆ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆನಾ. ಸೊ ಈಗ ಈ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡುವಂತಹ ಅಭ್ಯರ್ಥಿಗಳು ನೀವು ಆಗಿದ್ರ ಅಂತಂದ್ರ ನಮ್ಮಲ್ಲಿ ಒಂದು ರೈಲ್ವೆ 2024 ಗ್ರೂಪ್ ಡಿ ಎಕ್ಸಾಮ್ಗೆ ಕಂಪ್ಲೀಟ್ ಆಗಿರುವಂತಹ ಕೋರ್ಸ್ ಅವೈಲೇಬಲ್ ಐತಿ. ಸಂಪೂರ್ಣವಾಗಿ ಕನ್ನಡ ಭಾಷೆಯಲ್ಲಿ ಐತಿ. ಈ ಒಂದು ಎಕ್ಸಾಮ್ ಕನ್ನಡದಲ್ಲಿ ನಡೀತಾ ಇರೋದ್ರಿಂದ ನೀವು ಈ ಎಕ್ಸಾಮ್ ಅನ್ನ ಕನ್ನಡದಲ್ಲಿ ನೀವು ಫೇಸ್ ಮಾಡಬಹುದು. ಸೊ ಈ ಪ್ಯಾಕೇಜ್ ಅಲ್ಲಿ ನಿಮ್ಗೆ ಏನೆಲ್ಲ ಸಿಗ್ತೈತಿ ಅಂತಂದ್ರ ರೆಕಾರ್ಡೆಡ್ ಕ್ಲಾಸಸ್ ಗಳು ಸಿಗ್ತವೆ. ಇದರಲ್ಲಿ ನಿಮ್ಗೆ ಮುಖ್ಯವಾಗಿ ಬರುವುದು ಯಾವ್ಯಾವ್ದು ಅಂತಂದ್ರ ಜನರಲ್ ಸೈನ್ಸ್ ಬರ್ತೈತಿ, ಆಮೇಲೆ GK GS ಇರುವಂತದ್ದು ಇನ್ನೊಂದು ಸಬ್ಜೆಕ್ಟ್ ಇರ್ತಾ ಇದೆ, ಒಂದನೇದು 2ನೇ ಸಬ್ಜೆಕ್ಟ್, ಇನ್ನೊಂದು ಮ್ಯಾಥ್ಸ್ ಇರ್ತೈತೆ, ಆಮೇಲೆ ರೀಸನಿಂಗ್ ಇರ್ತಾ ಇದೆ. ಸೊ ಈ 4 ಸಬ್ಜೆಕ್ಟ್ ಗಳನ್ನ ನೀವು ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಅನ್ನ ಮಾಡಿದ್ರ ಅಂತಂದ್ರ ನೀವು ಈ ಒಂದು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬಹುದಾಗಿದೆ. ಸೊ ಬಹಳ ವೇಟೇಜ್ ಕಡಿಮೆ ಇರ್ತೈತಿ ಯಾವ್ದು GK GS ಅದ್ದು. ಸೈನ್ಸ್ ಆಮೇಲೆ ಮ್ಯಾಥ್ಸ್ ಯಾರು ಮಾಡ್ತೀರಿ ಪರ್ಫೆಕ್ಟ್ ಆಗಿ ಅವ್ರದ್ದು ಜಾಬ್ ಪಕ್ಕಾ ಆಗುತ್ತೆ. ಈ ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ ಓನ್ಲಿ 1001 rupees ದಲ್ಲಿ ನಿಮ್ಗೆ ಸಿಗ್ತಾ ಇರುವಂತದ್ದು ವಿಶೇಷ. ಆಮೇಲೆ ಇದು ಆಫರ್ ಫೀಸ್ ಇದೆ. ಆಕ್ಚುಲಿ ಇದರ ಫೀಸ್ 1500 rupees ಇದೆ. ಸೊ ನೀವು ಈ ಒಂದು ಪ್ಯಾಕೇಜ್ ಅನ್ನ 1,001 ರೂಪಾಯಿದಲ್ಲಿ ನೀವು ಈ ಪ್ಯಾಕೇಜ್ ಅನ್ನ ಪರ್ಚೇಸ್ ಮಾಡ್ಕೋಬಹುದು. ಎಲ್ಲಾ ಸಬ್ಜೆಕ್ಟ್ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವು, ಆಮೇಲೆ PDF ನೋಟ್ಸ್ ಇರ್ತೈತಿ, ಮಾಕ್ ಟೆಸ್ಟ್ ಇರ್ತೈತಿ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್, ಅದ್ರ ಜೊತೆಗೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಎಲ್ಲಾನು ಕೂಡ ನಿಮ್ಗೆ ಇದರಲ್ಲಿ ನಾವು ಮಾಡಿಕೊಡ್ತಾ ಇದ್ದೇವೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ. ಈಗ ಈ ಗ್ರೂಪ್ ಡಿ ಎಕ್ಸಾಮ್ ಇರುವಂತದ್ದು ಯಾವ ರೀತಿ ಇರ್ತೈತಿ, ಆಮೇಲೆ ಈ ಗ್ರೂಪ್ ಡಿ ಎಕ್ಸಾಮ್ಗೆ ಯಾವ ರೀತಿ ನಾವು ತಯಾರಿಯನ್ನ ನಡೆಸಬೇಕು, ಆಮೇಲೆ ಏನ್ ಕಟ್ ಆಫ್ ಇರ್ತೈತಿ ಅದನ್ನು ಕೂಡ ಹೇಳ್ತಾ ಇದ್ದೇನೆ. ಇದು ಒಂದು ಶಾರ್ಟ್ ನೋಟಿಫಿಕೇಶನ್ ಬಂದಿತ್ತು ರೈಲ್ವೆ ಡಿಪಾರ್ಟ್ಮೆಂಟ್ ದಿಂದ. ಅಪ್ಲಿಕೇಶನ್ಸ್ ಗಳು ಸ್ಟಾರ್ಟ್ ಆಗುವಂತದ್ದು 23/1 ಅಂದ್ರೆ 23 ಜನವರಿಯಿಂದ ಈ ಒಂದು ಅಪ್ಲಿಕೇಶನ್ಸ್ ಗಳು ಇಲ್ಲಿ ಸ್ಟಾರ್ಟ್ ಆಗ್ಲಿಕ್ಕೆ ಹೋಗ್ತಾ ಇದಾವೆ. 23 ಜನವರಿ 2025ರಿಂದ ಲಾಸ್ಟ್ 22 ಫೆಬ್ರವರಿ 2025ಕ್ಕೆ ನೀವು ಅಪ್ಲಿಕೇಶನ್ ಅನ್ನ ಕೊನೆಯದಾಗಿ ಸಲ್ಲಿಸಬಹುದು. ಅಂದ್ರೆ 23 ಜನವರಿದಿಂದ ಈ ಒಂದು ಪೋಸ್ಟ್ ಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. 10th ಆಗಿರ್ತಕ್ಕಂಥ ಎಲ್ಲರೂ ಕೂಡ ಅಪ್ಲಿಕೇಶನ್ ಸಲ್ಲಿಸಬಹುದು. ಇದಕ್ಕೆ ಏಜ್ ಇರುವಂತದ್ದು 18ರಿಂದ 36 ವರ್ಷದವರೆಗೆ ಇರ್ತೈತಿ. ಅಂದ್ರೆ ನಿಮ್ಗೆ 18 ವರ್ಷ ಪೂರ್ಣ ಆಗಿರ್ಬೇಕು, 36 ವರ್ಷದವರೆಗೆ ಇರ್ಬೇಕು ನೀವು. ಹಾಗೆ ಇರುವಂತಹ ಎಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ ಸಲ್ಲಿಸಬಹುದು. ಶಾರ್ಟ್ ನೋಟಿಸ್ ದಲ್ಲಿ 32,000 ಇರುವಂತದ್ದು ವೇಕೆನ್ಸಿಗಳು ಇಲ್ಲಿ ಬಂದವೆ. ಹೆಚ್ಚಾಗುವಂತ ಸಾಧ್ಯತೆಗಳಿದಾವೆ. ಸೊ ಬಹಳ ಈಸಿ ಇರ್ತಕ್ಕಂತ ಇದು ಎಕ್ಸಾಮ್ ಇರ್ತೈತಿ. ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮಾಡಿದ್ರೆ ಖಂಡಿತ ಸೆಲೆಕ್ಷನ್ ಆಗುತ್ತೆ. ಸೊ ಜನರಲ್ ಕ್ಯಾಟಗರಿದವರಿಗೆ 500 rupees, ಆಮೇಲೆ ಉಳಿದಿರ್ತಕ್ಕಂಥ ಎಲ್ಲರಿಗೂ 250 rupees ಇಲ್ಲಿ ಫೀಸ್ ಇದೆ. ಈ ಫೀಸ್ ಅನ್ನ ಕಟ್ಟಿ ನೀವು ಈ ಒಂದು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಓಕೆ, 23ರಿಂದ ಅಪ್ಲಿಕೇಶನ್ ಗಳು ಸ್ಟಾರ್ಟ್ ಆಗ್ತವೆ. ಈಗ ನಾವಿಲ್ಲಿ ನೋಡೋಣ ಈ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡುವಂತಹ ಅಭ್ಯರ್ಥಿಗಳು ನೀವು ಇದಕ್ಕೆ ಯಾವ ರೀತಿ ಇರ್ತಕ್ಕಂತಹ ಎಕ್ಸಾಮ್ ಪ್ಯಾಟರ್ನ್ ಇರ್ತೈತೆ ಅನ್ನೋದನ್ನ ನೋಡೋಣ. ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆನೂ ಕೂಡ ನಾವು ನೋಡೋಣ. ಅದ್ರ ಜೊತೆಗೆ ಏನು ಇದರದ ಒಂದು ಕಟ್ ಆಫ್ ಇರ್ತಕ್ಕಂಥದ್ದು ಇರ್ತಾ ಇದೆ ಅದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗೋಣ. ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ 4 ವಿಷಯಗಳು ಬರ್ತಾವೆ. ಈಗ ಅಲ್ಲಿ ನಾನು ನಿಮ್ಗೆ ಹೇಳಿದೆ 4 ವಿಷಯಗಳು ಯಾವ್ಯಾವ್ದು. ಒಂದನೇದು ಸೈನ್ಸ್ ಬರ್ತೈತಿ, ಆಮೇಲೆ ನೆಕ್ಸ್ಟ್ GK ಬರ್ತಾ ಇದೆ, ಆಮೇಲೆ ಮ್ಯಾಥ್ಸ್ ಮತ್ತು ರೀಸನಿಂಗ್. ಸೊ ಸೈನ್ಸ್ ದಲ್ಲಿ 25 ಕ್ವಶನ್ಸ್ ಗಳು ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಸೈನ್ಸ್ ದಲ್ಲಿ 25 ಕ್ವಶನ್ಸ್ ಗಳು, ಆಮೇಲೆ ಇಲ್ಲಿ ಮ್ಯಾಥ್ಸ್ ದಲ್ಲಿ 25 ಕ್ವಶನ್ಸ್ ಗಳು ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಆಮೇಲೆ GK ದಲ್ಲಿ 20 ಕ್ವಶನ್ಸ್, ರೀಸನಿಂಗ್ ದಲ್ಲಿ 30 ಕ್ವಶನ್ಸ್. ಸೊ ಹೀಗೆ ಟೋಟಲ್ ಆಗಿ ನಮ್ಗೆ ಇಲ್ಲಿ 100 ಕ್ವಶನ್ಸ್ ಗಳು ನೋಡ್ಲಿಕ್ಕೆ ಸಿಗ್ತಾ ಇದಾವೆ. 100 ಕ್ವಶನ್ಸ್ ಗಳು 100 ಮಾರ್ಕ್ಸ್ ಗಳು.
100 ಗಳಿಗೆ 100 ಮಾರ್ಕ್ಸ್ ಗಳು ಇರ್ತಾ ಇದಾವೆ. ಸೊ ಈ 100 ಮಾರ್ಕ್ಸ್ ಗಳಲ್ಲಿ ನೀವು ಎಷ್ಟು ತಗೊಂಡು ಸೆಲೆಕ್ಷನ್ ಆಗ್ತೀರಾ ಅದು ಬಹಳ ಮಹತ್ವದ್ದಾಗಿರ್ತೈತಿ. ಯಾವ ಒಂದು ಸಬ್ಜೆಕ್ಟ್ ಗೆ ನಾವು ಫೋಕಸ್ ಅನ್ನ ಮಾಡ್ಬೇಕು, ಯಾವ ಸಬ್ಜೆಕ್ಟ್ ಗೆ ಫೋಕಸ್ ಅನ್ನ ಮಾಡಿದ್ವಿ ಅಂತಂದ್ರ ನಮಗೆ ಒಳ್ಳೆ ಸ್ಕೋರ್ ಇರ್ತಕ್ಕಂಥದ್ದು ಪಡ್ಕೋಬಹುದು. ಈಗ ಸೈನ್ಸ್ ದಲ್ಲಿ ನೋಡ್ರಿ, ಇದ್ರೊಳಗೆ ನೀವು ಫೋಕಸ್ ಮಾಡ್ಬೇಕಾಗಿರುವಂತದ್ದು 2 ವಿಷಯ. ಒಂದೇದ್ ಯಾವ್ದು ಅಂತಂದ್ರ ಸೈನ್ಸ್ ಗೆ ಫೋಕಸ್ ಮಾಡ್ಬೇಕು, ಇನ್ನೊಂದು ಮ್ಯಾಥ್ಸ್ ಗೆ ಫೋಕಸ್ ಮಾಡ್ಬೇಕಾಗುತ್ತೆ. ಸೈನ್ಸ್ ಕಂಪ್ಲೀಟ್ ಇದರಲ್ಲಿ ನೀವು ಓದ್ಬೇಕಾಗಿರುವಂತದ್ದು ಯಾವ್ಯಾವ್ದು ಅಂತಂದ್ರ ಬಯಾಲಜಿ ಓದ್ಬೇಕು, ಅದ್ರ ಜೊತೆಗೆ ಫಿಸಿಕ್ಸ್ ಓದ್ಬೇಕು, ಆಮೇಲೆ ಕೆಮಿಸ್ಟ್ರಿ ಓದ್ಬೇಕು. ಈ 3 ವಿಷಯಗಳನ್ನ ಕಂಪ್ಲೀಟ್ ಆಗಿ ಓದ್ಬೇಕು. ಮ್ಯಾಥ್ಸ್ ದಲ್ಲಿ ಇದರಲ್ಲಿ ಒಂದು 18ರಿಂದ 20 ಚಾಪ್ಟರ್ಸ್ ಗಳು ಬರ್ತಾವು. ಆ 20 ಚಾಪ್ಟರ್ಸ್ ಗಳನ್ನ ನೀವು ಇದರಲ್ಲಿ ಓದ್ಬೇಕಾಗತ್ತೆ. ಕೆ ಇದ್ರೊಳಗ ಬಹಳಷ್ಟು ವಿಷಯಗಳು ಬರ್ತಾವೆ. ಇದರಲ್ಲಿ ಹಿಸ್ಟ್ರಿ ಬರ್ತಾ ಇದೆ, ಎಕನಾಮಿ ಬರ್ತೈತಿ, ಕರೆಂಟ್ ಅಫೇರ್ಸ್ ಬರ್ತಾ ಇದೆ, ಆಮೇಲೆ ನೆಕ್ಸ್ಟ್ ಪಾಲಿಟಿ ಬರ್ತೈತಿ, ಜಿಯೋಗ್ರಫಿ ಬರ್ತೈತಿ. ಇವೆಲ್ಲ ವಿಷಯಗಳನ್ನ ನೀವು ಇದರಲ್ಲಿ ಓದ್ಬೇಕಾಗುತ್ತೆ. ಬಟ್ 20 ಕ್ವಶನ್ಸ್ ಇದಾವೆ. ಹೆಚ್ಚು ಟೆನ್ಷನ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ ಜಿಕೆದಲ್ಲಿ. ಇದರಲ್ಲಿ ನೀವು ಮುಖ್ಯವಾಗಿ ಸ್ಟ್ಯಾಟಿಕ್ ಜಿಕೆ ಅನ್ನ ನೀವು ಮಾಡಿದ್ರೆ ಸಾಕು. ಈ ಸ್ಟ್ಯಾಟಿಕ್ ಜಿಕೆ ಇರುವಂತದ್ದು ನಿಮ್ಗೆ ಕೈ ಹಿಡಿತೈತಿ. ಈ ಸ್ಟ್ಯಾಟಿಕ್ ಜಿಕೆ ದಿಂದ 7ರಿಂದ 8 ಕ್ವಶನ್ಸ್ ಗಳು ಬರ್ತಾವು. ಒಂದು 8ರಿಂದ 10 ಕ್ವಶನ್ಸ್ ಅಂತೂ ಹಿಡ್ಕೋಬಹುದು ನಾವು. ಆದ್ರೆ ಮಿನಿಮಮ್ ಅಂದ್ರೆ 7ರಿಂದ 8 ಕ್ವಶನ್ಸ್ ಗಳು ಬರ್ತಾವು ಸ್ಟ್ಯಾಟಿಕ್ ಜಿಕೆ ದಿಂದ. ಅವುಗಳನ್ನಷ್ಟೇ ಪರ್ಫೆಕ್ಟ್ ಮಾಡಿದ್ರೆ ಸಾಕಾಗುತ್ತೆ. ಆಮೇಲೆ ರೀಸನಿಂಗ್ ಅಂತೂ ಈಸಿ ಇರ್ತೈತಿ. ಆ ರೀಸನಿಂಗ್ ಎಲ್ಲಾ ಟಾಪಿಕ್ಸ್ ಗಳನ್ನ ಒಂದ್ಸಲ ನೀವು ನೋಡ್ಕೊಂಡ್ರಿ ಅಂತಂದ್ರ ನೀವು 30ಕ್ಕ ಒಂದು 28ರವರೆಗೆ ಕ್ವಶನ್ಸ್ ಗಳನ್ನ ಮಾಡ್ಬೋದು. ಬಹಳ ಈಸಿ ಇರ್ತೈತಿ. ಬಹಳ ಕೇರ್ಫುಲ್ ಆಗಿ ನೀವು ಮಾಡಿದ್ರಿ, ಸ್ಮಾರ್ಟ್ ಆಗಿ ಸ್ಟಡಿ ಮಾಡಿದ್ರಿ ಅಂತಂದ್ರೆ ಖಂಡಿತ ನಿಮ್ಮ ಸ್ಕೋರ್ ಆಗೇ ಆಗುತ್ತೆ. ಈಗ ಇಲ್ಲಿ ಟಾರ್ಗೆಟ್ ಎಷ್ಟಿರ್ಬೇಕು, ಹಾಗಾದ್ರೆ ಕಟ್ ಆಫ್ ಏನ್ ಆಗ್ಬಹುದು. ಈಗ ನೋಡ್ರಿ, ನನ್ನ ಅಂದಾಜಿನ ಪ್ರಕಾರ 100ಕ್ಕೆ ನೀವು 80+ ಮಾರ್ಕ್ಸ್ ಗಳನ್ನ ತಗೊಂಡ್ರೆ ಮಾತ್ರ ನಿಮ್ಮ ಸೆಲೆಕ್ಷನ್ ಆಗುತ್ತೆ. 80+ ಅಂದ್ರೆ 80ಕ್ಕಿಂತ ಹೆಚ್ಚು ಮಾರ್ಕ್ಸ್ ಗಳನ್ನ ತಗೊಂಡ್ರೆ ಮಾತ್ರ ನಿಮ್ಮ ಸೆಲೆಕ್ಷನ್ ಆಗುತ್ತೆ, ಇಲ್ಲ ಅಂತಂದ್ರೆ ಆಗಂಗಿಲ್ಲ. ಸೊ 80 ಮಾರ್ಕ್ಸ್ ಅಂತೂ ಕಂಪಲ್ಸರಿ ಇದ್ರಲ್ಲಿ ನೀವು ತಗೊಂಡ್ರೆ ಆಗ್ತದೆ. ಇಷ್ಟು ಟಾರ್ಗೆಟ್ ಇಟ್ಕೊಂಡ್ರೆ ನಿಮ್ಮ ಸ್ಟಡಿ ಇರ್ತಕ್ಕಂಥದ್ದು ನೀವು ಮಾಡ್ಬೇಕಾಗುತ್ತೆ. ಈಗ ನಮ್ಮ ಯೂಟ್ಯೂಬ್ ದಲ್ಲಿ ನಿಮಗೆ ಫ್ರೀ ಕ್ಲಾಸಸ್ ಗಳು ಕೂಡ ನಡೀತಾ ಇದಾವೆ. ಯೂಟ್ಯೂಬ್ ದಲ್ಲಿ ಫ್ರೀ ಕ್ಲಾಸಸ್ ಗಳು ನಿಮಗಾಗಿ ನಡೀತಾ ಇದಾವೆ. ಗ್ರೂಪ್ ಡಿ ಎಕ್ಸಾಮ್ಸ್ ಗಳಿಗೆ. ಒಂದೇದ್ ಯಾವ್ದು ಅಂತಂದ್ರ ಜನರಲ್ ಸೈನ್ಸ್ ಫ್ರೀ ಕ್ಲಾಸಸ್ ಗಳು ಈಗಾಗಲೇ ನಿಮ್ಗೆ ರಾತ್ರಿ 8 ಗಂಟೆಗೆ ಡೈಲಿ ಕ್ಲಾಸಸ್ ಗಳು ಇರ್ತಾ ಇದಾವೆ. ಈ ರಾತ್ರಿ 8 ಗಂಟೆಗೆ ಇರುವಂತ ಡೈಲಿ ಕ್ಲಾಸಸ್ ಗಳನ್ನ ನೋಡ್ರಿ. ಈ ಜನರಲ್ ಸೈನ್ಸ್ ಗೆ ಇರುವಂತ 25 ಕ್ವಶನ್ಸ್ ಗಳು ಏನ್ ಬರ್ತಾ ಇದಾವೆ ಇದರಲ್ಲಿ, ಈ 25 ಕ್ವಶನ್ಸ್ ಗಳನ್ನ ನಾನು ನಿಮ್ಗೆ ಇದರಲ್ಲಿ ಕವರ್ ಮಾಡಿ ಫ್ರೀ ಆಗಿ ಕೊಡ್ತಾ ಇದ್ದೇನೆ. ಅದ್ರ ಜೊತೆಗೆ ಇನ್ನೂ ಏನ್ ಫ್ರೀ ಆಗಿ ನಮ್ಮ ಚಾನೆಲ್ ದಲ್ಲಿ ಸಿಗ್ತಾ ಇದೆ ಅಂತಂದ್ರೆ ಕರೆಂಟ್ ಅಫೇರ್ಸ್ ದಿಂದ ಒಂದು 4ರಿಂದ 5 ಕ್ವಶನ್ಸ್ ಗಳು ಬರ್ತಾ ಇದಾವು. ಈ ಕರೆಂಟ್ ಅಫೇರ್ಸ್ ಗಳು ಕೂಡ ಫ್ರೀ ಆಗಿ ಕ್ಲಾಸಸ್ ಗಳು ಡೈಲಿ ಎಷ್ಟು ಗಂಟೆಗೆ ನಡೀತಾವ ಅಂತಂದ್ರೆ 4 PM ಗೆ, ಅಂದ್ರೆ ಸಂಜೆ 4 ಗಂಟೆಗೆ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಗಳು ನಡೀತಾವು. ಈ ಕರೆಂಟ್ ಅಫೇರ್ಸ್ ದಿಂದ ಒಂದು 4ರಿಂದ 5 ಕ್ವಶನ್ಸ್ ಗಳು ಬರ್ತಾವು. ಜಿಕೆ ಇರ್ತೈತದು. ಜಿಕೆ ಒಳಗೆ 20 ಕ್ವಶನ್ಸ್ ಏನಿರ್ತಾವು, ಅದ್ರೊಳಗಿನ 3ರಿಂದ 4-5 ಕ್ವಶನ್ಸ್ ಗಳು ಕರೆಂಟ್ ಅಫೇರ್ಸ್ ಗೆ ಸಂಬಂಧ ಇರುವಂತಹ ಕ್ವಶನ್ಸ್ ಗಳು ಇರೋದ್ರಿಂದ ಇವುಗಳನ್ನು ಕೂಡ ನಾವು ಫ್ರೀ ಆಗಿ ಮಾಡಿ ಕೊಡ್ತಾ ಇದೀವಿ. ಅಂದ್ರೆ ಟೋಟಲ್ ಆಗಿ ನಿಮ್ಗೆ ಹೇಳೋದಾದ್ರೆ ಫ್ರೀ ಆಗಿ ನಿಮ್ಗೆ ಗ್ರೂಪ್ ಡಿ ಗೆ 30 ಕ್ವಶನ್ಸ್ ಗಳ ಬರುವ ಹಾಗೆ ನಿಮ್ಗೆ ಪ್ರಿಪರೇಷನ್ ಫ್ರೀ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ದಲ್ಲಿ ಡೈಲಿ ನಡೀತಾ ಇದೆ. ಸೊ ಹಾಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ ಇಟ್ಕೊಳ್ರಿ. ನಿಮಗೆ ಡೈಲಿ ನಾವು ಕ್ಲಾಸಸ್ ಅಪ್ಲೋಡ್ ಮಾಡಿದ ತಕ್ಷಣ, ಲೈವ್ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅವಾಗ ನೀವು ಕ್ಲಾಸಸ್ ಗಳಿಗೆ ಜಾಯಿನ್ ಆಗಬಹುದು. ಓಕೆ, ಇಲ್ಲ ಅಂತಂದ್ರೆ ಇದ್ರ ಲಿಂಕ್ ಇರುವಂತದ್ದು ನಾನು ಫ್ರೀ ಕ್ಲಾಸಸ್ ಲಿಂಕ್ ಇರುವಂತದ್ದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಶೇರ್ ಮಾಡಿರ್ತೇನೆ. ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಕೂಡ ನಮ್ಮ ವಾಟ್ಸ್ಆಪ್ ಚಾನೆಲ್ ಕೂಡ ಐತಿ, ಅಲ್ಲಿಯೂ ಕೂಡ ನಾನು ಶೇರ್ ಮಾಡಿರ್ತೇನೆ. ಅವು ಎರಡಕ್ಕೂ ಕೂಡ ಜಾಯಿನ್ ಆಗ್ಬಹುದು ನೀವು. ಅದರ ಲಿಂಕ್ ಇರುವಂತದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗೆ ಕೊಟ್ಟೇನಿ. ಅಲ್ಲಿ ಹೋಗಿ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬಹುದು ಅಥವಾ ವಾಟ್ಸ್ಆಪ್ ಚಾನೆಲ್ ಆಗಿರ್ಬಹುದು, ಅಲ್ಲಿ ನೀವು ಜಾಯಿನ್ ಆಗ್ಬಹುದು. ಇವು ಫ್ರೀ ಆಗಿ ನಡೀತಾ ಇದಾವೆ. ಬಟ್ ನಿಮ್ಗೆ ಕಂಪ್ಲೀಟ್ ಪ್ಯಾಕೇಜ್ ನ ಬೇಕು ಅಂತಂದ್ರೆ, ಎಲ್ಲಕ್ಕೆಲ್ಲ ವಿಷಯಗಳು ಬೇಕು ಅಂದ್ರೆ ಮ್ಯಾಥ್ಸ್, ರೀಸನಿಂಗ್, ಜಿಕೆ, GS, ಸ್ಟ್ಯಾಟಿಕ್ ಜಿಕೆ, ಆಮೇಲೆ ಜನರಲ್ ಸೈನ್ಸ್ ಎಲ್ಲಾನ ನಿಮ್ಗೆ ಬೇಕು ಅಂತಂದ್ರೆ 1100 rupees ಆಫರ್ ಫೀಸ್ ನಡೀತಾ ಇದೆ. ಸೊ ಬೇಗನೆ ಇರುವಂತದ್ದು ಏನ್ ಮಾಡ್ರಿ, ಈ ಒಂದು ಕ್ಲಾಸಸ್ ಗಳಿಗೆ ಜಾಯಿನ್ ಆಗ್ರಿ. ಆಮೇಲೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವಂತ ನಂಬರ್ಗೆ ನೀವ್ ಏನ್ ಮಾಡಬಹುದು, ಕಾಂಟ್ಯಾಕ್ಟ್ ಇರುವಂತದ್ದು ಮಾಡ್ರಿ, ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ. ಓಕೆನಾ. ಸೊ ಇದಿಷ್ಟು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಕೊಡ್ಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ನಿಮ್ಗೆ ಈ ಒಂದು ಮಾಹಿತಿಯನ್ನ ಕೊಟ್ಟೆ. ಸೊ ಈ ಒಂದು ವಿಡಿಯೋವನ್ನು ನೋಡಿರ್ತಕ್ಕಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಆಮೇಲೆ ಲೈಕ್ ಮಾಡ್ರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಆಮೇಲೆ ಕಮೆಂಟ್ ಮಾಡ್ರಿ. ಅದ್ರ ಜೊತೆಗೆ ನೀವು ಈ ವಿಡಿಯೋವನ್ನ ಎಲ್ಲರೂ ಕೂಡ ಶೇರ್ ಮಾಡಿ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್.